ಆಳ್ತನೂ ರಾಜುದೆ, ಮೈ ಮೇಲಿದ್ದ ಬಟ್ಟೆನೂ ರಾಜುದೆ. ಆದರೆ ಮುಖ ಮಾತ್ರ ಗುರ್ತು ಸಿಗದಿರುವಷ್ಟು ಜಡ್ಜ್ ಹೋಗಿತ್ತು. ಅವತ್ತಿನ ದಿವಸ ಅವಸರದಲ್ಲಿ ನಾವು ಮಣ್ಣು ಮಾಡಿದ್ವಿ. ಮನ್ಸಲ್ಲಿ ಯಾಕೋ ಅನುಮಾನ ಶುರುವಾಗಿದೆ. ಅನುಮಾನನಾ? ಹೌದು, 2 ದಿವಸದಿಂದ ಅದು ರಾಜುನೋ ಅಲ್ವೋ ಅಂತ ಅನುಮಾನ ಮನಸ್ಸಲ್ಲಿ ಕುರಿಯಕ್ಕೆ ಶುರುವಾಗಿದೆ. ನಾವು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಾಗಿತ್ತು. ಪೊಲೀಸರನ್ನ ಕರೆಸಿ ಮಾಜರ್ ನಡೆಸಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಿದ್ರೆ ಅದು ರಾಜೇಂದ್ರ ಹೆಣ ಹೌದೋ ಅಲ್ವೋ ಅಂತ ಗೊತ್ತಾಗ್ತಿತ್ತು. ಬಂಡೆ ತರ ಇತ್ತು ಡ್ಯಾಡಿ ಮೈ. ಆದ್ರೆ ಅವು ತಬ್ಕೊಂಡು ಅಳ್ವಾಗ ಅದು ಡ್ಯಾಡಿ ಅಂತಾನೆ ಅನ್ನಿಸ್ತಿಲ್ಲ. ಸತ್ ಮೇಲೆ ಹೇಗಿರಕ್ಕೆ ಸಾಧ್ಯ? ಬರೀ ಕಸುವು ಇರಲ್ಲ, ಶಕ್ತಿನೂ ಇರಲ್ಲ ಅಲ್ವಾ? ಸಾಯಕ್ ಮೊದಲಿನ ದೇಹನೇ ಬೇರೆ, ಸತ್ ಮೇಲಿನ ದೇಹನೇ ಬೇರೆ. ಅವ್ರ ರಕ್ತ ನಂದು. ನನ್ನ ಅಪ್ಪನ ಟೆಸ್ಟ್ ನನಗೆ ಗೊತ್ತಾಗಲ್ವಾ ಅಂಕಲ್? ಡ್ಯಾಡಿ ಸತ್ತಿಲ್ಲ, ಡ್ಯಾಡಿ ಸತ್ತಿಲ್ಲ ಅನ್ನಿಸ್ತಿದೆ ನನಗೆ. ದೊಡ್ಡಪ್ಪ ಹೇಳ್ದಂಗೆ ಏನೋ ಗಡ್ಬಡ್ ಆಗಿದೆ ಅಂಕಲ್. ನಿನಕ್ಕಿಂತ ಜಾಸ್ತಿ ರಾಜೇಂದ್ರ ಜೊತೆ ಇದ್ದವನು ನಾನು. ನನ್ನ ಕಣ್ಣು ನಂಗೆ ಸುಳ್ಳು ಹೇಳತ್ತಾ? ಹುಲಿ ಥರ ಇದ್ದವನು ಬೀದಿ ಹೆಣ ಆಗೋದ. ಅಲ್ಲಮ್ಮ, ರಾಜೇಂದ್ರ ಜೀವ ಇರ್ತಿದ್ರೆ ನನ್ನ ಬಿಟ್ಟು ಇರ್ತಿದ್ದ? ಈ ಮನೆ, ಈ ಅಧಿಕಾರ ಬಿಟ್ಟು ಅವನು ಇರ್ತಿದ್ದ? ಬೀದಿಲಿ ಅವಮಾನ ಮಾಡಿದ ಶಂಕರಣ್ಣ ಭುವನ್ನ ಜೀವಂತ ಬಿಡ್ತಿದ್ದ? ಇಡೀ ಊರು ಅವನ್ ಕಂಡ್ರೆ ನಡುಗ್ತಾ ಇತ್ತು. ಆ ಶಂಕರಣ್ಣ ಕುತಂತ್ರ ಮಾಡಿ ಅವನ್ನ ಕೊಂದ್ಬಿಟ್ಟ. ಅವಂದೇ ಕೆಲಸ ಇದು, ಅವಂದೇ ಕೆಲಸ ಇದು. ಒಂದೇ ಒಂದು ಸಾಕ್ಷ್ಯ ಸಿಗ್ಲಿ, ಅವನ್ ಮನೆಗೆ ಬೆಂಕಿ ಇಟ್ಟು ಬರ್ತೀನಿ ನಾನು. ಹೌದೌದೌದು, ಇದಂಗೆ ಯಾರ್ದೋ ಕೈವಾಡ ಅಂತೂ ಇತ್ತು. ಪಟೇಲ್ರ ಸತ್ತದ ಗ್ಯಾರಂಟಿ ಹೌದು. ಅವ್ರ ದೆವ್ವ ಅಗಳಿಗಿಗಳಿಗೂ ಒಂದ್ಸರಿ ನಂಗೆ ಕಾಣಿಸ್ತಿತ್ತಂದ್ರೆ ಯಾರೂ ನಂಬುದಿಲ್ಲ. ನಾನು ತಮಾಷೆ ಮಾಡ್ತಾ ಇದ್ದಂಗೆ ನೆನೆಸ್ಕೊಂಡಿರಿ. ಹಂಗಾರೆ ಯಾರು ಸಾಯ್ದೆ ದೆವ್ವ ಭೂತ ಹತ್ರ ಹೇಳಿ ಹತ್ರ? ಹೌದು ಗಜೇಂದ್ರ, ಈ ಹೆಡ್ ಮಾಸ್ಟರ್ ಅನುಭವಿಸ್ತಾ ಇಲ್ವಾ ಹಗ್ಲು ರಾತ್ರಿ? ರಾಜೇಂದ್ರನ್ಗೆ ಇಡೀ ಊರ್ನ ಆಳ್ಬೇಕಂತ ಆಸೆ ಇತ್ತು. ಅವನನ್ನ ಸಂಚು ಮಾಡಿ ಕೊಂದದ್ರಿಂದ ಅವನ ಆತ್ಮ. ಪ್ಲೀಸ್ ಸ್ಟಾಪ್ ಇಟ್ ಅಂಕಲ್. ಇವನ್ ಜೊತೆ ಸೇರ್ಕೊಂಡು ನೀವು ಹಾಗೆ ಮಾತಾಡಬೇಡಿ. ಮುಂದೇನಾಗ್ಬೇಕು ಅದು ನೋಡೋಣ. ಈ ದೆವ್ವ ಭೂತ ಇರೋದೆಲ್ಲ ಸುಳ್ಳು ಅಷ್ಟೇ. ಹಂಗೇನಾದ್ರೂ ಡ್ಯಾಡಿ ಆತ್ಮ ಇರೋದೇ ಆದ್ರೆ ಅದ್ ನಮಗೆ ಸಹಾಯ ಮಾಡುತ್ತೆ ಹೊರತು ಕಾಟ ಕೊಡಲ್ಲ. ಈಗ ಸ್ಕೂಲ್ ಮುಚ್ಚಕ್ಕೆ ಸಹಾಯ ಮಾಡಿತ್ತಲ್ಲ ಮರ್ರೆ. ಏಯ್, ಎಂತ ಮಾತಾಡ್ತಿದ್ದೆ? ಇನ್ನೊಂದ್ಸಲ ಹೇಳ, ಸಿಗದ್ ಹಾಕ್ತೆ. ನಿಂಗ್ ಮಾತ್ರ ಕತ್ತಿ ಕಟ್ಟು ಬಪ್ಪುದಾ? ನಿಂಗ್ ಮಾತ್ರ ಕನ್ಸ್ಕೊಂಬ ಬಪ್ಪುದಾ? ನಂಗ ಕತ್ತಿ ಕಟ್ಟು ಬತ್ತು. ನನ್ನ ಕತ್ತಿಂಗ ಅಕ್ಕಂಗೂ ಬೋನಣ್ಣು ಮದಿ ಆಯ್ತು. ನಾನು ಇದ ದಣಿಗಳ ಹತ್ರ ಹೇಳ್ತೆ ಅಷ್ಟೇ. ಓಹೋ, ಕಾತಿಯ ನಿನ್ನ ಕಲ್ಪನೆಯ? ಎಂತ ಮರ ಹಿಂಗೆ ಮಾತಾಡ್ತೇವೆ? ನನ್ನ ನದಿ ಒಂದ್ಸತಿ ಒಡ್ದತ್ತು. ನಿನ್ನ ಕಾತಿ ಯಾರು ನಂತರ ಹೋಗಿ. ನಿಂತ್ಕ ಇಲ್ಕಣ. ಈ ದಾಸವಾಡನ ದಣಿಗಳ ಕಿವಿ ಮೇಲೆ ಹಿಂಗಿಟ್ಟು ಆ ಕತಿ ಹೇಳಿ, ಆಗ ಅವರೆಲ್ಲ ನಂಬ್ತರು. ತಗ ಅಗ್ಗ, ಇದಲ್ದಿರಿ ಇನ್ನೊಂದು ಕತಿ. ಯಾವ ಸುಳ್ಳಾರು ಹೇಳಿ ನಾನು ನಿಮ್ಮ ಮದುವೆ ನಿಲ್ಸೆ 100 ಸುಳ್ಳು ಹೇಳಿ ಯಾರು ಈ ಮದುವೆ ನಿಲ್ಸ್ತೆ ಕೊಂಡ್ಕೊ. ಪುಟ್ಟ ನೀನು ಪುಟ್ಟ ಒಂಥರ ಇರಕ್ ಮರಯ. ಅದು ಬಿಟ್ಟು ನೀನು ದೊಡ್ಡರ ಕಂಡಂಗೆ ಆಡ್ತಿಲ್ಲ ಮರಯ. ಹೋಗು, ಹೇಳು, ನನ್ನ ಅಡ್ಗಾದೆ ನಿನಗೆ ಒಳ್ಳೇದು ಮಾಡ್ತೀನಿ. ಇವು ಹೇಳ ಕತೆನ ನಿಜ ಅಂತ ಅನ್ಕೊಂಡು ದನಿಗಳೆಂತಾರ ಮದಿ ನಿಲ್ಸಿದ್ರೆ ಅಯ್ಯೋ. ಪುಟ್ಟ ಬರ ಇಲ್ಲಿ, ಬಾವಿಲಿ ಆ ನಿಜ ಇಡ್ತೈತೆ, ತೋರಿಸ್ತ ಬಾ. ಬಿಡ ನನ್ನ.
ರಮೇಶ, ನಾಳೆನೇ ಮದುವೆ. ಕಾರಣ ಏನೇ ಇದ್ರೂ ಸರಿ, ಶುಭ ಕಾರ್ಯನೇ. ಹೀಗಾಗಿದ್ರ ಬಗ್ಗೆ ಯಾರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಮದುವೆ ತಯಾರಿ ಎಲ್ಲ ಸರಿಯಾಗಿ ನಡೀತಾ ಇದೆ ತಾನೆ? ಸವಿತನ್ನ ರೆಡಿ ಮಾಡಿ. ಆಗಲಿ ದನಿಗಳೇ ಇನ್ನೂ ಏನೂ ಮುಗುದಿಲ್ಲ. ಕಾಲ ನಮ್ಮ ಕೈಲಿದೆ. ಈಗಾದ್ರೂ ನನ್ನ ಮಾತು ಕೇಳಿ. ಇಲ್ಲಿ ನಡೀತಿರೋ ಸರಿ ಇಲ್ಲ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾನು ನಿನ್ನ ಹತ್ರ ಹೇಳಿಸ್ಕೋಬೇಕಾಗಿಲ್ಲ. ಶಾಲೆಯಲ್ಲಿ ನಡೆದಿದ್ದು ಸರಿನೋ ತಪ್ಪು ಅಂತ ಒಂದ್ಸರಿ ಕೇಳ್ಕೊಂಡಿದ್ದೆ ನೀನು ಮಾತಾಡಕ್ ಬಂದ್ಬಿಟ್ಟ ಇಲ್ಲಿ. ನೀವೆಲ್ಲ ಯಾಕೆ ನಾನು ಹೀಗೆ ನೋಡ್ತಾ ಇದ್ದೀರಾ? ನಾನೇನು ತಪ್ಪು ಮಾಡಿದ್ದೀನಿ? ಹೇಳಿದ್ದನ್ನೇ ಪದೇ ಪದೇ ಹೇಳ್ತಾ ಇದ್ರೆ ಕಿಸ್ಬಾಯ್ ದಾಸ ಅಂತ ಕರಿಬೇಕಾಗತ್ತೆ. ಮತ್ತೆ ಅದೇ ವಿಷಯ ತೆಗೆಕ್ ಬಂದ ಇಲ್ಲಿ. ಹೋಗು, ನಾಳೆನೇ ಮದುವೆ. ಮುಂದಿನ ಕೆಲಸ ಏನು ನೋಡ್ಕೊ. ರಮೇಶ, ಮದುವೆ ಸರಳವಾಗಿ ದೇವ್ರ ಮುಂದೆ ನಡೆಯುತ್ತೆ. ಆದರೆ ಅವಳನ್ನ ನನಗೊಬ್ಳು ಮಗಳಿದ್ದಿದ್ರೆ ಹೇಗೆ ನೋಡ್ಕೊಳ್ತಿದ್ನೋ ಹಾಗೆ ನೋಡ್ತೀನಿ. ಅಥವಾ ನನ್ನ ಮಗನಿಗೆ ಸೊಸೆಯಾಗಿ ತಂದ್ಕೊಂಡಿದ್ರೆ ಹೇಗೆ ನೋಡ್ತಿದ್ನೋ ಹಾಗೆ ನೋಡ್ತೀನಿ. ಒಟ್ಟಿನಲ್ಲಿ ಸವಿತಾ ಸುಖವಾಗಿರಬೇಕು. ಏನಾದರೂ ಇದ್ದರೆ ಹೇಳು. ಸವಿತನಿಗೆ ಯಾವುದು ಕಡಿಮೆ ಅಂತ ಆಗಬಾರ್ದು. ದನಿಗಳೇ ಅಲ್ಲ ರಮೇಶಣ್ಣ ನನ್ನ ಮಾತು ಕೇಳಿ. ಯಾಕೆ ಯಾರು ನನ್ನ ಮಾತು ಕೇಳ್ತಾ ಇಲ್ಲ? ಶ್ರದ್ಧಾ, ನೀವು ಯಾಕೆ ಬಂದ್ರಿ ಇಲ್ಲಿಗೆ? ಇದೇನು ಸ್ಕೂಲ್ ಕ್ಲಾಸ್ ರೂಮು ಅಲ್ಲ, ನಾನೇನು ಸವಿತಾನೂ ಅಲ್ಲ. ಮೊದಲು ಹೋಗಿ ಇಲ್ಲಿಂದ. ಶ್ರದ್ಧಾ ಪ್ಲೀಸ್, ನಿನ್ನ ಕಾಲು ಬೀಳ್ತೀನಿ. ಇಂಥ ಟೈಮಲ್ಲಿ ಈ ಥರ ಎಲ್ಲ ಮಾತಾಡಬೇಡ. ಸತ್ತೋಗ್ತೀನಿ ಶ್ರದ್ಧಾ. ನಿನ್ನ ಗಂಡ ನಿನ್ನ ಕಣ್ಣು ಮುಂದೆನೆ ಇನ್ನೊಂದು ಹೆಣ್ಣಿಗೆ ತಾಳಿ ಕಟ್ತಾ ಇದ್ದಾನೆ. ನನ್ನ ತಡೆಯಲ್ವಾ? ಅವನು ಉಳಿಸ್ಕೊಳಲ್ವಾ? ನನ್ನನ್ನು ಕಾಪಾಡ್ಕೋ ಶ್ರದ್ಧಾ, ಬಿಟ್ಕೊಡ್ಬೇಡ ಪ್ಲೀಸ್. ಇದು ನಾನು ಮಾಡದಿರೋ ತಪ್ಪಕ್ಕೆ ಶಿಕ್ಷೆನೋ, ಅಥವಾ ಹಿಂದೆ ಯಾವತ್ತೂ ನಿನಗೆ ಹಿಂಸೆ ಕೊಟ್ಟ ತಪ್ಪಿಗೆ ದೇವ್ರು ಇವಾಗ ನನಗೆ ಕೊಡ್ತಿರೋ ಶಿಕ್ಷೆನೋ? ಗಂಡು ಬರಲಿ,